ಕರ್ನಾಟಕದಲ್ಲಿ ಎಷ್ಟು ಅಗ್ರಿ ಕಾಲೇಜಸ್ ಇದಾವೆ? ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜಸ್ಗಳು ಇದಾವೆ. ಸರ್ಕಾರ ಅದೆಂತಹ ನಿರ್ಧಾರ ತೆಗೆದುಕೊಳ್ತೋ ಅಥವಾ ಅವ್ರಿಗೆ ಏನ್ ಸರಿ ಅನ್ನಿಸ್ತೋ ಗೊತ್ತಿಲ್ಲ. ಸೊ ಇವು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ. ಅದ್ರ ಹಿಂದೆ ತುಂಬಾ ಒಂದು ವಿದ್ಯಾರ್ಥಿಗಳ ಹೋರಾಟನೇ ಇದೆ. ಸೊ ಪ್ರೈವೇಟ್ ಕಾಲೇಜಸ್ ಎಲ್ಲಿ ಯಾವಾಗ ಸ್ಟಾರ್ಟ್ ಆದ್ವು, ಸೊ ಯಾವಾಗಿಂದ ಸ್ಟಾರ್ಟ್ ಆದ್ವು, ಯಾವ ಒಂದು ಸಂಸ್ಥೆ ಈ ಒಂದು ಪ್ರೈವೇಟ್ ಅಗ್ರಿ ಕಾಲೇಜಸ್ ನ ನಡೆಸ್ತಾ ಇದ್ದಾವೆ? ಮೊದಲನೇದಾಗಿ ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜಸ್ ಎಲ್ಲಾಯ್ತು ಅನ್ನೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೈವೇಟ್ ಅಗ್ರಿ ಕಾಲೇಜಿಗೆ ಅಧಿಸೂಚನೆ ಕೊಟ್ಟರು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಶನ್ಗೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಇವತ್ತು ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜಸ್ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಈ ಒಂದು ವಿಡಿಯೋದಲ್ಲಿ. ಸೊ ಮೊದಲಿಗೆ ಕರ್ನಾಟಕದಲ್ಲಿ ಎಷ್ಟು ಅಗ್ರಿ ಕಾಲೇಜಸ್ ಇದಾವೆ, ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಓದ್ಲಿಕ್ಕೆ ಎಷ್ಟು ವಿಶ್ವವಿದ್ಯಾಲಯಗಳಿದಾವೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ ಅಂತ. ಸೊ ಮೊದಲನೇಗೆ ಬಂದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಅಂತಲೂ ಕರೀತಾರೆ, GKVK ಅಂತ ಹೇಳಿ. ಸೊ ಆ ಒಂದು ಕೃಷಿ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಮೊದಲನೇಗಿತ್ತು. ಸೊ ಅದಾದ ನಂತರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ USD ಅಂತ ಏನ್ ಕರಿತೀವಲ್ಲ, ಸೊ ಅದು ಧಾರವಾಡ ವಿಭಾಗಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ವಿಶ್ವವಿದ್ಯಾಲಯ ಇರ್ಲಿ ಅಂತ ಹೇಳಿ ನಮ್ಮ ಧಾರವಾಡದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯನ ಪ್ರಾರಂಭಿಸಿದ್ರು. ಅದಾದ ನಂತರ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ. ಸೊ ತದನಂತರ 2015ರ ಸರಿಸುಮಾರು 2014 ಅಥವಾ 15ರಲ್ಲಿ ಶಿವಮೊಗ್ಗದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯನ ಪ್ರಾರಂಭಿಸಿತ್ತು. ಸೊ ಇದು ಕೃಷಿಗೆ ಸಂಬಂಧಪಟ್ಟ ಹಾಗೆ. ಇನ್ನ ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಅಂದ್ರೆ ಗೌರ್ಮೆಂಟ್ ಇರೋದು ಬಾಗಲಕೋಟೆಯಲ್ಲಿ. ಸೊ ಇದನ್ನ ಬಿಟ್ರೆ ಫಾರೆಸ್ಟ್ರಿಗೆ ಅಂತ ಹೇಳಿ ಒಂದು ಕಾಲೇಜಸ್ ಇದಾವೆ, ಮತ್ತೆ ತೋಟಗಾರಿಕೆ ಸಂಬಂಧಪಟ್ಟ ಹಾಗೆ ಸಬ್ ಕ್ಯಾಂಪಸ್ಗಳಿದಾವೆ. ಇನ್ನ ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಅದರ ಅಧೀನದಲ್ಲಿ ಬರುವಂತಹ ಒಂದಿಷ್ಟು ಸಬ್ ಕ್ಯಾಂಪಸ್ಗಳಿದಾವೆ. ಸೊ ಬೆಂಗಳೂರಿಗೆ ಅಂತ ಬಂದ್ರೆ ಹಾಸನದಲ್ಲಿ, ಚಿಂತಾಮಣಿ, ಮತ್ತೆ ಮಂಡ್ಯದಲ್ಲಿ. ಸೊ ಈ ತರ ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ. ಧಾರವಾಡ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಬಂದ್ರೆ ಬಿಜಾಪುರ ಮತ್ತು ಹನುಮನಟ್ಟಿಯಲ್ಲಿ. ಹಾಗೂ ರಾಯಚೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಬಂದ್ರೆ ಹಗರಿ ಕ್ಯಾಂಪಸ್ ಆಗ್ಬೋದು, ಅಥವಾ ಗಂಗಾವತಿ ಕ್ಯಾಂಪಸ್ ಆಗ್ಬೋದು, ಅಥವಾ ಭೀಮರಾಯನಗುಡಿ ಕ್ಯಾಂಪಸ್ ಆಗ್ಬೋದು. ಇವೆಲ್ಲ ರಾಯಚೂರು ಯೂನಿವರ್ಸಿಟಿ ಅಂಡರ್ ಬರ್ತವೆ. ಸೊ ಅದಾದ ನಂತರ ಶಿವಮೊಗ್ಗ ಕ್ಯಾಂಪಸ್ ಅಂಡರ್ ಬರೋದಾದ್ರೆ ಇರುವಕ್ಕಿ ಮತ್ತು ನವಿಲೆ ಅಂತ ಹೇಳಿ ಇವೆರಡು ಸಬ್ ಕ್ಯಾಂಪಸ್ಗಳು ಒಂದು ಶಿವಮೊಗ್ಗ ಕ್ಯಾಂಪಸ್ ಅಧೀನದಲ್ಲಿ ಬರ್ತವೆ. ಸೊ ಇದನ್ಯಾಕೆ ನಾನು ನಿಮ್ಗೆ ಹೇಳಕತ್ತೀನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಅಂದ್ರೆ 2024-25ರವರೆಗೂ BSc ಅಗ್ರಿ ಅಥವಾ BSc ತೋಟಗಾರಿಕೆ ಅಥವಾ ಇವನ್ನ ಮಾಡ್ಬೇಕಂತ ಇದ್ರೆ ನಾವು ಈ ಒಂದು ಗವರ್ಮೆಂಟ್ ಯೂನಿವರ್ಸಿಟಿಗಳು ಏನಿದಾವೆ, ಸೊ ಈ ಒಂದು ಯೂನಿವರ್ಸಿಟಿಗಳ ಅಧೀನದಲ್ಲಿ ಮಾತ್ರ ನಾವು ಮಾಡ್ಬೇಕಾಗಿತ್ತು. ಅದೊಂದು CET ನ ಬರಿತಿದ್ವಿ. CET ಯಲ್ಲಿ ರ್ಯಾಂಕಿಂಗ್ ಬಂದ್ರೆ ಅವರು ಸೀಟ್ ನ ಅಲಾಟ್ ಮಾಡ್ತಿದ್ರು. ಆ ಪ್ರಕಾರ ನಾವು ಅಡ್ಮಿಷನ್ ನ ತೆಗೆದುಕೊಳ್ತಿದ್ವಿ. ಆದ್ರೆ ಇನ್ ಮುಂದೆ ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜಸ್ಗಳು ಇದಾವೆ. ಸೊ ಇವು ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ. ಅದ್ರ ಹಿಂದೆ ತುಂಬಾ ಒಂದು ವಿದ್ಯಾರ್ಥಿಗಳ ಹೋರಾಟನೇ ಇದೆ. ಸೊ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳು ಹೋರಾಟ ಮಾಡ್ಕೊಂತ ಬರ್ತಿದ್ದಾರೆ, ಪ್ರೈವೇಟ್ ಅಗ್ರಿ ಕಾಲೇಜಸ್ ಬೇಡ, ನಮ್ಗೆ ಗೌರ್ಮೆಂಟ್ ಇರ್ಲಿ. ಅದು ಯಾಕೆ ಅನ್ನೋದು ಕಾರಣನೂ ನಾನು ನಿಮ್ಗೆ ಕೊಡ್ತೇನೆ. ಯಾಕೆ ವಿದ್ಯಾರ್ಥಿಗಳು ಪ್ರೈವೇಟ್ ಅಗ್ರಿ ಕಾಲೇಜಸ್ ಬೇಡ ಅಂತ ಹೇಳಿ ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ನಾನು ನಿಮ್ಗೆ ಕೊಡ್ತೇನೆ. ಬಟ್ ಇವಾಗ ಸದ್ಯಕ್ಕೆ ಮಾತ್ರ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ಈ ಪ್ರೈವೇಟ್ ಕಾಲೇಜಸ್ ಎಲ್ಲಿ ಯಾವಾಗ ಸ್ಟಾರ್ಟ್ ಆದ್ವು, ಸೊ ಯಾವಾಗಿಂದ ಸ್ಟಾರ್ಟ್ ಆದ್ವು, ಯಾವ ಒಂದು ಸಂಸ್ಥೆ ಈ ಒಂದು ಪ್ರೈವೇಟ್ ಅಗ್ರಿ ಕಾಲೇಜಸ್ ನ ನಡೆಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ಕೊಡ್ತೇನೆ. ಮೊದಲನೇದಾಗಿ ಗೊತ್ತಾಯ್ತಲ್ಲ, ಸೊ ಇಷ್ಟು ಯೂನಿವರ್ಸಿಟಿಗಳು. ಇನ್ನು ಪ್ರೈವೇಟ್ ಅಗ್ರಿ ಕಾಲೇಜಸ್ ಯಾಕೆ ಬೇಡ ಅಂತಿದ್ದಾರೆ ವಿದ್ಯಾರ್ಥಿಗಳು, ಯಾಕೆ ಅದರ ಬಗ್ಗೆ ಹೋರಾಟ ಮಾಡಿದ್ರು ಅಂತ ನೋಡೋದಾದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಜಿನಿಯರ್ಸ್ ಏನ್ ಕಾಲೇಜಸ್ ಇದಾವೆ ಕರ್ನಾಟಕದಲ್ಲಿ ಆಗ್ಬೋದು ಅಥವಾ ಭಾರತದಲ್ಲಿ ಎಲ್ಲಾದ್ರೂ, ಸೊ ಒಂದು 2-3 ವರ್ಷಗಳ ಹಿಂದೆ ಅಥವಾ ಇವಾಗ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಬಂದ ನಂತರ ಸೊ ಇಂಜಿನಿಯರ್ಸ್ಗೆ ತುಂಬಾ ಮಾಡ್ತಿರುವಂತ ಕೆಲಸನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನುವಂತ ಒಂದು ಸಾಫ್ಟ್ವೇರ್ ಏನಿದೆ ಅಲ್ಲ, ಸೊ ಕಂಪ್ಲೀಟ್ ಆಗಿ ಎಲ್ಲರ ಒಂದು ಉದ್ಯೋಗನ ಕಸಿದುಕೊಳ್ತಾ ಇದೆ. ಹಾಗಾಗಿ ಈ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ನಲ್ಲಿ ತುಂಬಾ ಇಂಜಿನಿಯರಿಂಗ್ ಸೀಟ್ಗಳು ಒಂಥರ ಅವು ಔಟ್ಪುಟ್ ಅಂದ್ರೆ ಕಲಿತ ವಿದ್ಯಾರ್ಥಿಗಳು ಪದೇ ಪದೇ ಹೊರಗೆ ಬೀಳ್ತಾ ಇದ್ರು ಪ್ರತಿ ವರ್ಷ. ಬಟ್ ಆದ್ರೆ ಅವ್ರಿಗೆ ಕೆಲಸ ಗಿಟ್ಲಿಲ್ಲ. ಸೊ ಹೀಗಾಗಿ ಆ ಒಂದು ಇಂಜಿನಿಯರಿಂಗ್ ನಲ್ಲಿ ಆಗಿರುವಂತಹ ಒಂದು ಕೆಲಸ ನಮ್ಮ ಅಗ್ರಿನಲ್ಲಿ ಆಗೋದು ಬೇಡ. BSc ಅಗ್ರಿನಲ್ಲಿ ಅಂದ್ರೆ ಗೌರ್ಮೆಂಟ್ ಅಲ್ಲಿನೇ ಪ್ರತಿ ವರ್ಷ ಸುಮಾರು 5,000 to 10,000 ಕರ್ನಾಟಕದ ತುಂಬಾ ವಿದ್ಯಾರ್ಥಿಗಳು ಕಲಿತು ಪದವಿಯನ್ನ ಪಡಿತಾ ಇದ್ದಾರೆ. ಸೊ ಇವರಿಗೇನೆ ಕೆಲಸ ಇಲ್ಲದೆ ಇರೋ ತರ ಆಗ್ತಾ ಇದೆ. ಆದ್ರೆ ಕೃಷಿ ಅನ್ನೋದು ಯಾವುದೇ ಗೌರ್ಮೆಂಟ್ ಜಾಬ್ಗೆ ಸೀಮಿತ ಅಲ್ಲ. ಸೊ ಹೊಲಗಳಲ್ಲಿ ತಮ್ಮದೇ ಆದಂತಹ ಸ್ವಯಂ ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಬಹುದು. ಇದು ಉದಾಹರಣೆಗೆ ತುಂಬಾ IT ಸೆಕ್ಟರ್ ನಲ್ಲಿರುವಂತಹವರು ಕೃಷಿಯತ್ತ ತಲೆಯನ್ನ ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ಹೋಲಿಸಿದ್ರೆ ಕೃಷಿಯಲ್ಲಿ ಕೆಲಸಕ್ಕೇನೋ ಕಡಿಮೆ ಇಲ್ಲ. ಆದ್ರೂ ಸರ್ಕಾರಿ ನೌಕರಿಗಂತ ಸಂಬಂಧಪಟ್ಟ ಹಾಗೆ ಬಂದ್ರೆ
ಕೃಷಿ ಅಧಿಕಾರಿಗಳು ಎಒ ಮತ್ತು ಡಬಲ್ ಎಒ ನಿಮ್ಗೆ ಗೊತ್ತಿರೋ ಹಾಗೆ 5 ವರ್ಷದಿಂದ ಕರೆದೇ ಇರಲಿಲ್ಲ. ಸೊ ಈ ವರ್ಷ 2025ರಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅದೇನೋ ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಇದೆ ಅಂತ ಗೊತ್ತಾಯ್ತು. ಸೊ ಇದಕ್ಕೆ ಹೋಲಿಸಿದ್ರೆ ಇದ್ದಂತಹ ವಿದ್ಯಾರ್ಥಿಗಳಿಗೆನೆ ಸರ್ಕಾರಿ ನೌಕರಿಗಳು ಸಿಗ್ತಾ ಇಲ್ಲ. ಇನ್ನು ಈ ಪ್ರೈವೇಟ್ ಅಗ್ರಿ ಕಾಲೇಜಸ್ ಗಳಾದ್ರೆ ಅವರೊಂದು ಅದ್ರ ಜೊತೆಗೆ ನಮ್ ಜೊತೆ ಕಾಂಪಿಟೇಷನ್ ಆಗ್ತದೆ. ಸೊ ಹಾಗಾಗಿ ಪ್ರೈವೇಟ್ ಅಗ್ರಿ ಕಾಲೇಜಸ್ ಬೇಡ, ಇದ್ದಷ್ಟು ಗೌರ್ಮೆಂಟ್ ಕಾಲೇಜಸ್ ಸಾಕು ಅಂತ ವಿದ್ಯಾರ್ಥಿಗಳ ಒಂದು ಬೇಡಿಕೆ ಇತ್ತು. ಆದ್ರೂ ಸರ್ಕಾರ ಅದೆಂತಹ ನಿರ್ಧಾರ ತೆಗೆದುಕೊಳ್ತೋ ಅಥವಾ ಅವ್ರಿಗೆ ಏನ್ ಸರಿ ಅನ್ನಿಸ್ತು ಗೊತ್ತಿಲ್ಲ. ಆದ್ರೂ ಒಂದು ನಿಟ್ಟಿನಲ್ಲಿ ಪ್ರೈವೇಟೈಸೇಷನ್ ಆಗೋದು ಉತ್ತಮ. ಯಾಕಂತಂದ್ರೆ ಪ್ರೈವೇಟ್ ಆದ್ರೆ ಒಂಥರ ನೀಟ್ ಆಗಿರ್ತದೆ, ಸಿಸ್ಟಮ್ ಆಗಿರ್ತದೆ ಅನ್ನುವಂಥದ್ದು ಒಂಥರ ನಮ್ಮಲ್ಲಿ ಇರೋದ್ರಿಂದ ಸೊ ಪ್ರೈವೇಟ್ ಅಗ್ರಿ ಕಾಲೇಜಸ್ ಗಳಿಗೆ ಅವರು ಸೂಚನೆಯನ್ನ ಹೊರಡಿಸಿದ್ರು. ಅದೇ ಪ್ರಕಾರ ಮೊದಲನೇದಾಗಿ ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜಸ್ ಎಲ್ಲಾಯ್ತು ಅನ್ನೋದು ನೋಡಿದ್ರೆ 2024ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿದೆಯಲ್ಲ, ಅದು ಮೊದಲನೇದಾಗಿ ಒಂದು ಅನುಮತಿಯನ್ನ ಕೊಡ್ತು. ಯಾವ ಕಾಲೇಜಸ್ಗೆ ಅನುಮತಿ ಕೊಡ್ತು ಅನ್ನೋದು ನೋಡೋದಾದ್ರೆ KS ಕರಿಯಪ್ಪ ಕಾಲೇಜ್ ಅನ್ನೋದು ಅಂತ ಒಂದು ಮತ್ತು ಆದಿಚುಂಚನಗಿರಿ ಈ 2 ಕಾಲೇಜಸ್ಗಳಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ 2024ರಲ್ಲಿ ಸೂಚನೆಯನ್ನ ಕೊಡ್ತು ಪ್ರಾರಂಭಿಸ್ಲಿಕ್ಕೆ. ಸೊ ಅದೇ ತರನಾಗಿ ಅವರು ಕಳೆದ ವರ್ಷ ಕೌನ್ಸಿಲಿಂಗ್ ಅಲ್ಲಿನೂ ತಮ್ಮ ಸೀಟ್ಗಳನ್ನ ಅವರು ಕರೆದಿದ್ರು. ಸೊ ಹಲವಾರು ವಿದ್ಯಾರ್ಥಿಗಳಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ. ಇನ್ನು ಈ ವರ್ಷ ನೋಡೋದಾದ್ರೆ ಇದು ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಆಯಿತು. ಅಂದ್ರೆ ಬೆಂಗಳೂರು ಯೂನಿವರ್ಸಿಟಿ ಅಂಡರ್ ಅದು ಕೊಟ್ಟಿದ್ರು. ನಮ್ಮ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಮೊದಲನೇದಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೈವೇಟ್ ಅಗ್ರಿ ಕಾಲೇಜಿಗೆ ಅಧಿಸೂಚನೆ ಕೊಟ್ಟರು. ಅದು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಧೀನದಲ್ಲಿ. ಸೊ ಇದು ಎಲ್ಲಿಯಪ್ಪ ಅಂತ ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ತೆನಿಕೊಳ್ಳ ಅಂತ ಅನ್ನೋ ಒಂದು ಗ್ರಾಮದಲ್ಲಿ. ಸೊ ಈ ಒಂದು ಪ್ರೈವೇಟ್ ಅಗ್ರಿ ಕಾಲೇಜನ್ನ ಯಾರು ತಗೊಂಡಿದ್ದಾರೆ ಅಥವಾ ಯಾವ ಸಂಸ್ಥೆ ನಡೆಸ್ತಾ ಇದೆ ಅದ್ರ ಬಗ್ಗೆ ನೋಡೋದಾದ್ರೆ ಎಲ್ರಿಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಎಲ್ಲರಿಗೂ ಗೊತ್ತು. ಸೊ ಅವರ ಒಂದು ಶಿಕ್ಷಣದಲ್ಲಿ ಮಾಡಿರುವಂತಹ ಕ್ರಾಂತಿ ಎಲ್ಲರಿಗೂ ಗೊತ್ತೇ ಇದೆ. ಸಾಕಷ್ಟು ಉತ್ತರ ಕರ್ನಾಟಕದ ವಿಭಾಗದಲ್ಲಿ ಸಾಕಷ್ಟು ಪದವಿ ಕಾಲೇಜುಗಳಾಗ್ಬೋದು, ಕಲಾ ವಾಣಿಜ್ಯ ವಿಜ್ಞಾನ ಎಲ್ಲಾ ಒಂದು ವಿಧಗಳಲ್ಲಿ ಕಾಲೇಜಸ್ಗಳು RLS ಅಂತ KLE, ಸೊ ಅಂದ್ರೆ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ, ರಾಜಾ ಲಖನ್ಗೌಡ RLS ಅಂತ ಈ ತರ ಒಂದು ಹೆಸರುಗಳಲ್ಲಿ ಅವರದೇ ಸಂಸ್ಥೆಯಿಂದ ಸಾಕಷ್ಟು ಕಾಲೇಜಸ್ಗಳಿದಾವೆ. ಸೊ ಈಗ ಇಂಜಿನಿಯರ್ ಕಾಲೇಜಸ್ಗಳು ಸುಮಾರಷ್ಟು ಅವರ ಒಂದು ಸಂಸ್ಥೆ ಅಧೀನದಲ್ಲಿ ಬರ್ತವೆ. ಸೊ ಅದೇ ತರಹ ಈ ಒಂದು LEA ಏನು ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಅಥವಾ KLE ಅಂತ ಏನು ಕರಿತೇವೆ, ಸೊ ಈ ಒಂದು ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ 2025ರಿಂದ ಪ್ರೈವೇಟ್ ಅಗ್ರಿ ಕಾಲೇಜಸ್ ನ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಇದು ಎಲ್ಲಿ ಅಂತ ಹೇಳಿದೆ, ತೆನಿಕೊಳ್ಳದಲ್ಲಿ. ಸೊ ಯಾರೆಲ್ಲ ಇನ್ನು ಅಡ್ಮಿಷನ್ ನ ಪಡ್ಕೊಳ್ತೀರಾ, ಸೊ ಈ ಒಂದು ಕಾಲೇಜಿನಲ್ಲಿ ಸಹ ನೀವು ಪಡೆದುಕೊಳ್ಬಹುದು. ಸೊ ಇದು ಒಂದು ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಈ ಒಂದು ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಿದ್ರೆ ಇದು ಒಳ್ಳೇದ ಅಥವಾ ಕೆಟ್ಟದ್ದ ಅಂತ ನೋಡೋದಾದ್ರೆ ಸೊ ಅದು ಒಳ್ಳೇದು ಇದೆ, ಆ ಕಡೆ ಕೆಟ್ಟದ್ದು ಇದೆ. ಈಗ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಅದನ್ನ ನೋಡಿದ್ರೆ ಇವಾಗ ಪ್ರೈವೇಟ್ ಅಗ್ರಿ ಕಾಲೇಜಸ್ ಆದ್ರೆ ಇದ್ದಂತಹ ಗೌರ್ಮೆಂಟ್ ಅಗ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ಇನ್ನು ಮುಂಬರುವ ವರ್ಷಗಳಲ್ಲಿ ಅವರು ಸಹ ಸೇರ್ಕೊಂಡು ಒಂಥರ ಗೌರ್ಮೆಂಟ್ ಸೀಟ್ಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಆದ್ರೆ ಗೌರ್ಮೆಂಟ್ ಅಲ್ಲಿ ವೇಕೆನ್ಸಿ ಕಡಿಮೆ ಇರೋದ್ರಿಂದ ಕಾಂಪಿಟೇಷನ್ ಹೆಚ್ಚಿಗೆ ಆಗ್ಬೋದು. ಇದೊಂಥರ ಕೆಟ್ಟದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೋಡೋದಾದ್ರೆ. ಇನ್ನು ಒಳ್ಳೇದಂತ ನೋಡೋದಾದ್ರೆ ಈಗ ಸಾಕಷ್ಟು ಪ್ರೈವೇಟ್ ಕಾಲೇಜಸ್ಗಳಿದಾವೆ ಬೇರೆ ಬೇರೆ. ಸೊ ಅವೆಲ್ಲ ಫೆಸಿಲಿಟಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಮತ್ತೆ ಪ್ರೈವೇಟ್ ಅಗ್ರಿ ಕಾಲೇಜಸ್ ಆಗೋದ್ರಿಂದ ಬೇರೆ ವಿದ್ಯಾರ್ಥಿಗಳು ಏನಿಗೆ ಸಿಕ್ತಿರಂಗಿಲ್ಲಲ್ಲ ಸೀಟು, ಸೊ ಅವ್ರಿಗೆ ಸೀಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ. ಸೊ ಅವ್ರು ಸೀಟ್ಗಳನ್ನ ಪಡೆದುಕೊಳ್ಬಹುದು. ಸೊ ಒಂಥರ ಒಳ್ಳೇದು ಕೆಟ್ಟದ್ದು ನೋಡ್ಲಿಕ್ಕೆ ಹೋದ್ರೆ ಈ ಕಡೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ಆದ್ರೂ ಇವಾಗ ಸದ್ಯಕ್ಕೆ 2025 ಇಸ್ವಿಯಲ್ಲಿ ಈ ಒಂದು ಅಗ್ರಿ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ನಂತರ ಕೃಷಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನಂತ ನೋಡೋದಾದ್ರೆ ಏನಿಲ್ಲ, ಈಗ ಕರಿತಾ ಇರ್ತಾರೆ ಅವಾಗ ಇನ್ನ AO ಮತ್ತೆ AO ಈ ತರ ಕರಿತಾ ಇದ್ದಾರೆ. ಇದನ್ನ ಹೊರತುಪಡಿಸಿ ಕೃಷಿ ವಿದ್ಯಾರ್ಥಿಗಳು ಹೆಚ್ಚಾಗಿ ನಾನ್ ನೋಡಿದ ಪ್ರಕಾರ ಸಿವಿಲ್ ಸರ್ವಿಸ್ ನಲ್ಲಿ ಅಂದ್ರೆ UPSC ಆಗ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಾಗಬಹುದು ಅಥವಾ ಇನ್ನಿತರೆ ಬೇರೆ ಸರ್ಕಾರಿ ಉದ್ಯೋಗಗಳಲ್ಲಿ ಹೆಚ್ಚಿಗೆ ನಿರತರಾಗ್ತಿದ್ದಾರೆ. ಆದ್ರೆ ನನ್ನ ಒಂದು ಕೋರಿಕೆ ಏನಪ್ಪಾ ಅಂತ ಹೇಳೋದಾದ್ರೆ, ಕೃಷಿ ಬಗ್ಗೆ ಕಲ್ತಿರ್ತೇವೆ. ಈಗ ಇಂಜಿನಿಯರ್ ಏನಿರ್ತಾನಲ್ಲ, ಸೊ ಅವನು ಇಂಜಿನಿಯರ್ನ ಕಲ್ತಿರ್ತಾನ, ಅವನು ಇಂಜಿನಿಯರ್ದಲ್ಲೇ ಏನೋ ಒಂದು ಸಾಧನೆ ಮಾಡ್ತಾನ. ಆದ್ರೆ ಕೃಷಿಯಲ್ಲಿ ನಾವು ಕಲ್ತಿರ್ತೇವಲ್ಲ, ಸೊ ಏನೋ ಒಂದು ತಂತ್ರಜ್ಞಾನದ ಬಗ್ಗೆ ಕಲ್ತಿರ್ತೇವೆ, ಅದನ್ನ ನಮ್ಮ ಒಂದು ಆಧುನಿಕ ಕೃಷಿಯಲ್ಲಿ ಅಳವಡಿಸ್ಕೊಂಡು ಸೊ ನಾವ್ಯಾಕೆ ಆ ಕೃಷಿಯಲ್ಲಿ ಒಂದು ಹೊಸದಾದಂತ ಕ್ರಾಂತಿಯನ್ನು ಮಾಡಬಾರ್ದು. ಇವಾಗ AI ಬಂದು ಎಲ್ಲಾ ಒಂದು ಸೆಕ್ಟರ್ ನಲ್ಲೂ AI ಅಂತ ಬಂದು ಎಲ್ಲ ಕಬಳಿಸ್ತಾ ಇದೆ. ಸೊ ಹಾಗಾಗಿ ಕೃಷಿಯಲ್ಲಿನೂ AI ನ ಬಳಸ್ತಾ ಇದ್ದಾರೆ. ಈಗ ನೀರಾವರಿ ಅಲ್ಲಿ ಒಂದು ಸೆನ್ಸರ್ ನ ಬಳಸೋದಾಗ್ಬೋದು, ಅಥವಾ ಈ ಪ್ಲಾಂಟಿಕ್ಸ್ ಅಂತ ಹೇಳಿ ಒಂದಿಷ್ಟು ಆಪ್ ಗಳಿದಾವೆ. ಸೊ ಆ ಒಂದು ಆಪ್ ನಿಂತರ ಅಕ್ಯುರೇಟ್ ಆಗಿಲ್ಲ ಅಂದ್ರೆ ತುಂಬಾ ಸ್ಪಷ್ಟವಾಗಿ ಏನಿಲ್ಲ, ಆದ್ರೂ ತಕ್ಕ ಮಟ್ಟಿಗೆ ಒಂದು 70% ಅಷ್ಟು
ಕೀಟಗಳ ಬಾಧೆಯನ್ನು ಗುರುತಿಸೋದಾಗ್ಬೋದು, ರೋಗಗಳ ಬಾಧೆಯನ್ನು ಗುರುತಿಸೋದಾಗ್ಬೋದು, ಈ ತರ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೃಷಿಯಲ್ಲೇನೆ 4 ವರ್ಷ, ಮತ್ತೆ MSc ಕಲಿತ್ರೆ ಅದೆರಡು ವರ್ಷ, PhD ಕಲಿತ್ರೆ ಅದೊಂದು 5 ವರ್ಷ, ಸೊ ಈ ತರ ಸುಮಾರು 7-8 ವರ್ಷ ಕಲ್ತಿರ್ತೇವೆ. ಅದನ್ನ ನಮ್ಮದೇ ಆದಂತಹ ಸ್ವತಃ ಭೂಮಿಯಲ್ಲಾಗ್ಬೋದು ಅಥವಾ ಆ ಕೃಷಿಯಲ್ಲಿ ನಾವು ಅದನ್ನ ಇನ್ವೆಸ್ಟ್ ಮಾಡೋದ್ರಿಂದ ಸೊ ದೇಶಕ್ಕೂ ಅಥವಾ ನಮ್ಮ ದೇಶ ಕೃಷಿ ಒಂದು ಪ್ರಧಾನ ದೇಶವಾಗಿರೋದ್ರಿಂದ ನಮ್ಮ ಒಂದು ಚಿಕ್ಕ ಒಂದು ಕೊಡುಗೆಯನ್ನ ಆ ಒಂದು ಕೃಷಿ ವಿಭಾಗದಲ್ಲಿ ನಾವು ಕೊಡಬಹುದು ಅಂತ ನನ್ನ ಒಂದು ಆಸೆ. ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಪ್ರೈವೇಟ್ ಅಗ್ರಿ ಕಾಲೇಜಸ್ ಕರ್ನಾಟಕದಲ್ಲಿ ಪ್ರೈವೇಟ್ ಅಗ್ರಿ ಕಾಲೇಜ್ ಬಗ್ಗೆ. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹ ಕಂಟೆಂಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ. ಧನ್ಯವಾದಗಳು.